ಈಗ ರಾಜ್ಯ ಸರ್ಕಾರ ಸುಮಾರು 4 ಲಕ್ಷ ಗೃಹಲಕ್ಷ್ಮಿಯರ ಒಂದು ಹೆಸರನ್ನು ಡಿಲೀಟ್ ಮಾಡಿದೆ. ಕೊಟ್ಟಿರುವಂಥ ಭರವಸೆ ಎಲ್ಲರಿಗೂ ಕೊಡ್ತೀವಿ ಅಂತ ಈಗ ಹೆಸರನ್ನೆಲ್ಲ ಡಿಲೀಟ್ ಮಾಡಿ ಪರಿಷ್ಕರಣೆ ಮಾಡ್ತಾರೆ. ಇದು ಸರ್ಕಾರದ ನಡೆ ಏನಿದೆ? 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸುಳ್ಳಿನ ಭರವಸೆಗಳನ್ನು ನೀಡಿ ಬಂದಿತ್ತು. ಗ್ಯಾರಂಟಿಗಳನ್ನು ನಾವು ವಿತರಣೆ ಮಾಡ್ತೀವಿ ಅನ್ನುವ ಪೊಳ್ಳು ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂತು. ಈ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಹೋಗಿ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಆದರೆ ಜನರ ಬವಣೆಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಮತ್ತು ಅವರು ಈ ಗ್ಯಾರಂಟಿಗಳನ್ನು ನಿರ್ವಹಣೆ ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ನನಗನ್ಸುತ್ತೆ ಪ್ರಾರಂಭದಲ್ಲಿ 23ರಲ್ಲಿ ಅವರು ಭರವಸೆಯನ್ನು ನೀಡಿ ಅಧಿಕಾರಕ್ಕೆ ಬಂದಾಗಲೇ ಅವ್ರಿಗೆ ಅಂದಾಜಿರಲಿಲ್ಲ, ಇದಕ್ಕೆ ಹಣ ಎಲ್ಲಿಂದ ತರ್ತೀವಿ, ಹೇಗೆ ಇದನ್ನು ನಿರ್ವಹಣೆ ಮಾಡ್ತೀವಿ ಅನ್ನೋ ಅಂದಾಜು ಅವ್ರಿಗಿರಲಿಲ್ಲ. ಅದು ಹಾಗೇ ಮುಂದುವರೆದಿದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ್ದು ಇದು ಜನವಿರೋಧಿ ಸರ್ಕಾರ, ಮಹಿಳಾ ವಿರೋಧಿ ಸರ್ಕಾರ. ಒಬ್ಬರು ಮಹಿಳೆಯರಾಗಿ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧ ಸಾಕಷ್ಟು ಮಹಿಳೆಯರು ಅದನ್ನು ನೋಡ್ಕೊಂಡು ಓಟ್ ಹಾಕಿರ್ತಾರೆ. ಈಗ ಸಡನ್ನಾಗಿ ಆ 4 ಲಕ್ಷ ಮಹಿಳೆಯರಿಗೆ ಹಣ ಬರಲ್ಲ ಅಥವಾ ಒಂದಷ್ಟು ಹಣಗಳು ಕೂಡ ಹೋಗಲ್ಲ. ಸರ್ಕಾರ ಯಾವ ನಿರ್ಧಾರದಲ್ಲಿ ಈ ಥರದ್ದೆಲ್ಲ ಮಾಡ್ತಾ ಇದೆ ಅಂದರೆ ಈಗ ಒಬ್ಬಳು ಮಹಿಳೆ ನನಗನ್ಸುತ್ತೆ ನಾವು ಭಾರತೀಯ ಜನತಾ ಪಕ್ಷವಾಗಿ ಕಳೆದ 3 ವರ್ಷಗಳಿಂದ ಸತತವಾಗಿ ಈ ಪ್ರಶ್ನೆಗಳನ್ನು ಸರ್ಕಾರದ ಮುಂದೆ ನಾವು ಎತ್ತುತ್ತಾ ಇದ್ದೀವಿ. ಇದೀಗ ಜನಸಾಮಾನ್ಯರು, ಮಹಿಳೆಯರೇ ಬೀದಿಗೆ ಬಂದು ಹೋರಾಟವನ್ನು ಮಾಡುವಂತಹ ಪರಿಸ್ಥಿತಿಯನ್ನು ಸರ್ಕಾರ ಸ್ವತಃ ನಿರ್ಮಾಣ ಮಾಡಿದೆ. ಇದಕ್ಕೆ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.